ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆವರಣದಲ್ಲಿ ಅದಾನಿ ಸಿಮೆಂಟ್ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಅದಾನಿ ಸಿಮೆಂಟ್ ಸಂಸ್ಥೆಯು ಗ್ರಾಹಕರಿಗೆ ಗುಣಮಟ್ಟದ ಸಿಮೆಂಟ್ ನೀಡುವುದರ ಜೊತೆಗೆ ಇಡೀ ದೇಶಾದ್ಯಂತ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕಳೆದ 16 ವರ್ಷಗಳಿಂದ ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು, ಇಂದು ಕೂಡ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ರಕ್ತದಾನ ಶಿಬಿರದಲ್ಲಿ ಅದಾನಿ ಸಿಮೆಂಟ್ ಸಂಸ್ಥೆರವರು ಮತ್ತು ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ ದೃಶ್ಯ ಕಂಡುಬಂತು. ಇನ್ನು ರಕ್ತದಾನ ಶಿಬಿರಕ್ಕೆ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅದಾನಿ ಸಿಮೆಂಟ್ ಸಂಸ್ಥೆಯ ಕ್ಲಸ್ಟರ್ ಹೆಡ್ ಹರ್ಪ್ರೀತ್ ಸಿಂಗ್ ಜಗ್ಗಿ, ಆರ್ಟಿಎಸ್ಎಂ ಹಿತೇಶ್ ಪ್ರಸಾದ್, ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಹೆಡ್ ಅರ್ಜುನ್ ಶಣ್ಣೈ, ಚೌಡೇಶ್ವರಿ ಟ್ರೇಡರ್ಸ್ ಮಾಲೀಕರಾದ ದೊಡ್ಡಹಗಡೆ ಹರೀಶ್ ಗೌಡ ಮತ್ತು ಕಾರ್ತಿಕ್, ಮುಖಂಡರಾದ ಜಯಕಿರಣ್, ಆರ್ಆರ್ ಟ್ರೇಡರ್ಸ್ನ ಮಾಲೀಕರಾದ ಹರೀಶ್, ಮೈತ್ರಿಯ ಕನ್ಸ್ಟ್ರಕ್ಷನ್ ಮಾಲೀಕರಾದ ಹರೀಶ್, ಮುಖಂಡರಾದ ಪುರುಷೋತ್ತಮ್ ರೆಡ್ಡಿ, ವೈದ್ಯರಾದ ಡಾಕ್ಟರ್ ಜಯಭಾರತಿ ಮತ್ತು ಅದಾನಿ ಸಿಮೆಂಟ್ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದರು. 1936ರಲ್ಲಿ ಸ್ಥಾಪನೆಯಾಗಿರುವಂತಹ ಎಸಿಸಿ ಸಿಮೆಂಟ್ ಅದಾನಿ ಸಂಸ್ಥೆಯೊಟ್ಟಿಗೆ ಭಾರತದಾದ್ಯಂತ ಬಲಿಷ್ಠವಾಗಿ ಬೆಳೆಯಲು ಸಹಕಾರ ಮಾಡಿರುವಂತಹ ಹಾಗೂ ಕಾರಣಕರ್ತರಾಗಿರುವಂತಹ ಎಲ್ಲರೂ ನನ್ನ ಮಿತ್ರರು ಹಾಗೂ ದಾನಿಗಳು ಇವಾಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಮ್ಮ ರಾಷ್ಟ್ರದಲ್ಲಿ ತಾಯಂದಿಯರ ಕಣ್ಣೀರನ್ನು ಒರೆಸುವಂತಹ, ತಂದೆಯರ ಮಕ್ಕಳ ಕಣ್ಣೀರನ್ನು ಒರೆಸುವಂತಹ ಈ ರಕ್ತದಾನ ಶಿಬಿರಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ನೆಚ್ಚಿನ ಗ್ರಾಹಕ ಮಿತ್ರರಿಗೆ ಹಾಗೂ ಮರಸೂರು ಗ್ರಾಮದ ಆನೇಕಲ್ ಗ್ರಾಮದ ನನ್ನ ಗ್ರಾಹಕ ಮಿತ್ರರಿಗೆ ನಾನು ಎಸಿಸಿ ಸಿಮೆಂಟ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳ್ತೇನೆ. ರಾಷ್ಟ್ರಕ್ಕೆ ನಾವು ನಿಸ್ವಾರ್ಥತೆಯಿಂದ ಇಂತಹ ಒಂದು ಕಾರ್ಯಕ್ರಮ ರಾಷ್ಟ್ರಗೀತೆಯ ಮೂಲಕ ನಾವು ಚಾಲನೆ ಮಾಡಬೇಕಂತ ಹೇಳಿ ಎಲ್ಲರಲ್ಲಿ ನಾನು ಕೇಳಿಕೊಳ್ತಾ ಇದ್ದೀನಿ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ್ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಮೇ ಜಾಗೆ, ತವ ಶುಭಾಶಿಷ ಗಣ ಮಂಗಳದಾಯಕ ಜಯ ಹೇ ಜಯ ಹೇ ಜಯ ಹೇ ಜಯ ಹಿಂದ್. ಈ ಕಾರ್ಯಕ್ರಮಕ್ಕೆ ನಮಗೆ ಸುಮಾರು ವರ್ಷಗಳಿಂದ ಈ ಕಾಮಗಾರಿ ಸಿವಿಲ್ ಕನ್ಸ್ಟ್ರಕ್ಷನ್ ಏನಿದೆ ಅದರ ಜೊತೆಗೆ ಕೈ ಜೋಡಿಸ್ಕೊಂಡು ಸುಮಾರು ಕಾಂಟ್ರಾಕ್ಟರ್ ಆಗಿರ್ಬೋದು, ನಾವು ನಮ್ಮ ಇಂಜಿನಿಯರ್ಸ್ ಟೀಮ್ ಜೊತೆಗೆ ಕೈ ಜೋಡಿಸ್ಕೊಂಡು ಅದಾನಿ ಸಿಮೆಂಟ್ಸ್ ಎಸಿಸಿ ಸಿಮೆಂಟ್ ಅದಾನಿ ಅವರಿದ್ದಾರೆ, ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಊರು, ನಮ್ಮ ಪಂಚಾಯಿತಿ ಆದಂಥ ಮರಸೂರು ಗ್ರಾಮ ಪಂಚಾಯತಿಗೆ ಬಂದು ನಮ್ಮ ಸಾರ್ವಜನಿಕರಿಗೆ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುತ್ತಮುತ್ತ ಇರೋಂಥ ಎಲ್ಲ ವೆಂಡರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ಗೆ ಒಂದು ಇಲ್ಲಿ ಸೇರೋದಕ್ಕೆ ಮೂಲ ಕಾರಣ ಅಂತ ಅರ್ಜುನ್ ಸರ್ಗೆ ಫಸ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ನಾವೆಲ್ಲ ಈ ನಮ್ಮ ಅದಾನಿ ಈ ಫೌಂಡೇಶನ್ ಏನಿದೆ ಅದ್ರ ಜೊತೆಗೆ ನಾವೆಲ್ಲ ಸಿವಿಲ್ ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಜೊತೆ ಮುಂದಿನ ದಿನಗಳ ಜೊತೆ ಇರ್ತೀವಿ. ಇದೇ ಥರ ಸಮಾಜಮುಖಿ ಕಾರ್ಯಕ್ರಮಗಳು ನಡೀಲಿ. ಇದ್ರ ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕರಾಗಿರ್ಬೋದು, ಇಲ್ಲಿನ ನಮ್ಮ ಪಂಚಾಯಿತಿ ಲಿಮಿಟಲ್ಲಿ ಬಂದಂಥ ಎಲ್ಲ ಗಣ್ಯರಿಗೂ ನಾನು ಥ್ಯಾಂಕ್ ಯು ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ತೀವಿ. ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳಾಗಲಿ ಅಂತ ನಾನು ಬಯಸ್ತೀನಿ. ಅದಾನಿ ಎಸಿಸಿ ಕಂಪ್ನಿ ವತಿಯಿಂದ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ.
ವ್ಯಾಪಾರ ಮಾಡೋವಂಥ ಸಂದರ್ಭದಲ್ಲಿ ಸಮಾಜಕ್ಕೂ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಕಾಳಜಿ ಇವತ್ತಿನ ದಿವಸ ಎಲ್ರಿಗೂ ಇರಬೇಕಾಗ್ತದೆ. ಯಾಕಂದರೆ ಎಲ್ಲನೂ ಕೂಡ ಸರ್ಕಾರಗಳೇ ಮಾಡೋಕ್ಕಾಗಲ್ಲ, ಎಲ್ಲನೂ ಕೂಡ ಜನಪ್ರತಿನಿಧಿಗಳೇ ಮಾಡೋಕ್ಕಾಗಲ್ಲ. ಸೊ ಆ ಒಂದು ಬದ್ಧತೆಯನ್ನು ಇಟ್ಕೊಂಡು ಇವತ್ತು ನಮ್ಮ ACC ಕಂಪ್ನಿ ವತಿಯಿಂದ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇರೋದು ತುಂಬಾ ಸಂತೋಷ ಆಗ್ತದೆ. ಯಾಕಂದರೆ ದಾನದಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತಾರೆ. ಆ ಒಂದು ದಾನ ಮಾಡ್ತಾ ಇರ್ತಕ್ಕಂಥವರು ಎಲ್ರಿಗೂ ನಾನು ಸಂದರ್ಭದಲ್ಲಿ ತಮಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ತಾವು ಕೊಡುವಂಥ ಒಂದು ರಕ್ತದಿಂದ ನಮ್ಮ ಡಾಕ್ಟ್ರು ಮೇಡಮ್ ಹೇಳ್ತಾಯಿದ್ರು, ಒಂದು ಬ್ಲಡ್ ಸ್ಯಾಂಪಲಿನ 3 ಜನಕ್ಕೆ ಉಪಯೋಗ ಮಾಡ್ಕೊಬೋದು ಅಂಥೇಳಿ. ಆ ರೀತಿ 3 ಜೀವಗಳನ್ನು ಉಳಿಸೋವಂಥ ಪುಣ್ಯ ತಮಗೆ ಬರುತ್ತೆ. ಆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಂಥ ನಮ್ಮ ACC ಕಂಪ್ನಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮದು ನಾನು ಪುರುಷೋತ್ತಮ್ ನಾವೆಲ್ಲ ಜನಸೇವೆಗಳಲ್ಲಿ ಜನರ ಜೊತೆ ಇರ್ತೇವೆ. ನಮ್ಮದು ನಿಮ್ಮ ACC ಕಂಪ್ನಿಯವರಿಗೆ ಇನ್ನೊಂದು ಮನವಿಯನ್ನು ಮಾಡೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಈ ಸಂದರ್ಭದಲ್ಲಿ. ನಮ್ಮಲ್ಲಿ ಇದು ಹಳ್ಳಿ ಅಲ್ಲ ಅಥವಾ ಸಿಟಿ ಅಲ್ಲ, ಎರಡಕ್ಕೂ ಸೆಂಟ್ರಲ್ ಇದೆ ಈ ಪ್ರದೇಶ. ಸೊ ನಮಗೆ ಬರ್ತಕ್ಕಂಥ ಅನುದಾನಗಳು ಸಾಲಲ್ಲ, ಗೌರ್ಮೆಂಟ್ನಿಂದ ಬಂತಕ್ಕ ಅನುದಾನಗಳು ಸಾಲಲ್ಲ. ನಾವು ನಮ್ಮ ಶಕ್ತಿ ಮೀರಿ ನಾವು ಇತರೆ ಎಲ್ಲ ಕಂಪ್ನಿಗಳವ್ರ ಹತ್ರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನಾಗ್ಬೋದು, ಪುರುಷೋತ್ತಮ ಆಗ್ಬೋದು, ನಮ್ಮ ಪಂಚಾಯತಿಗಳಲ್ಲಿ ನಮ್ಮ ಬೇರೆ ಸೋರ್ಸಸ್ಸಿಂದನೂ ನಾವು ಕೂಡ ಡೆವಲಪ್ಮೆಂಟ್ಸನ್ನ ಮಾಡೋಕ್ಕೆ ಇಷ್ಟಪಡ್ತೀವಿ. ಉದಾಹರಣೆಗೆ ಲೇಕ್ ಡೆವಲಪ್ಮೆಂಟ್ಸ್ ಇರ್ಬೋದು, ಮತ್ತು ಸ್ಕೂಲ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಇಂಥ ಒಂದು ಕೆಲಸ ನಾವು ಮಾಡ್ತೀವಿ. ನಮ್ಮದು ದೊಡ್ಡ ಕಂಪ್ನಿ, ನಮ್ಮ CSR ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ ನಿಮ್ಮ ಕಂಪ್ನಿಯಲ್ಲಿ. ಅದೇನಾದರೂ ನಮಗೆ ಇಲ್ಲಿ ಸಹಾಯ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ನಮಗೇನು ಬೇರೆ ಎಲ್ಲ ಏನು ಬೇಕಾಗಿಲ್ಲ, ರೋಡ್ಸು ಚರಂಡೀಸ್ ಇವೆಲ್ಲ ಏನು ಬೇಕಾಗಿಲ್ಲ. ನಾವು ಅದನ್ನು ನಮ್ಮ ಪಂಚಾಯತಿ ವತಿಯಿಂದ ಅಥವಾ ನಮ್ಮ ಗೌರ್ಮೆಂಟ್ ವತಿಯಿಂದ ನಾವೇನೋ ಮಾಡ್ಕೊಳ್ತೀವಿ. ನಮಗೆ ಬೇಕಾಗಿರೋದಿಷ್ಟೇ ಸ್ಕೂಲ್ಸು, ಹಾಸ್ಪಿಟಲ್ಸು, ಲೇಕ್ ಡೆವಲಪ್ಮೆಂಟ್ಸು, ಆಮೇಲೆ ಈ ಪಾರ್ಕ್ ಡೆವಲಪ್ಮೆಂಟ್ಸು. ಈಗ ನಾನು ಬೆಳಗ್ಗೆ ನಮ್ಮೂರಿನಲ್ಲಿ ಒಂದು ನೋಡ್ತಾ ಇದ್ದೆ, ಒಂದು 3 ಎಕರೆ ಜಾಗ ಇದನ್ನು ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತ. ಅವರು ನಮ್ಮ ಪುರುಷೋತ್ತಮರು ಈಗ ಯಾಕೆ ಲೇಟ್ ಬಂದರು ಅಂದರೆ ಅವರು ಕೂಡ ಇಲ್ಲಿ ಬಂಡಾಪುರದಲ್ಲಿ ಒಂದು 10 ಎಕರೆ ಜಾಗನ ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತ. ಯಾಕಂದರೆ ಈಗ ನಾವು ಎನ್ವೈರ್ನ್ಮೆಂಟ್ನ ಉಳಿಸುವಂಥದ್ದು ಕೂಡ ಭಾಳ ಅವಶ್ಯಕತೆ ಇದೆ, ಲಾಟ್ ಆಫ್ ಪೊಲ್ಯೂಷನ್ನು. ಸೊ ಇದಕ್ಕೆ ನಿಮ್ಮ ಕಂಪ್ನಿ ಕಡೆಯಿಂದ ಏನಾದರೂ ಸಹಕಾರ ಮಾಡಿದ್ರೆ ಭಾಳ ಸಂತೋಷ ಆಗ್ತದೆ. ನಾವು ಹೆಚ್ಚು ಸ್ಕೋಪ್ ಇದೆ ಇಲ್ಲೆಲ್ಲ ಮಾಡೋದಕ್ಕೆ. ಅದನ್ನು ನಿಮಗೆ ವ್ಯವಸ್ಥೆ ಮಾಡ್ಕೊಳ್ಳೋದು, ನಿಮಗೆ ಸಹಾಯ ಏನು ಮಾಡಬೇಕು ನಾವು ಪಂಚಾಯತಿ ವತಿಯಿಂದ ಮತ್ತು ಎಲ್ಲ ಮಾಡಿ ನಾವು ಶಾಸಕರಿಗೆ ಮತ್ತು ಇನ್ನೂ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ನಿಮ್ಗೆ ಹೇಳಿ ನೀವು ಮಾಡೋವಂಥ ಕೆಲಸ ನಾವು ಮಾಡ್ತೀವಿ. ದಯವಿಟ್ಟು ನಮಗೆ ಸಹಕರಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನೀವು ಈ ಒಂದು ಮಾಡ್ತಾ ಇರೋ ಕಾರ್ಯಕ್ಕೆ ಶುಭವಾಗಲಿ. ಹೇಳಿದ್ರು ACC 1936ರಲ್ಲಿ ಸ್ಥಾಪನೆ ಆದಂಥ ಕಂಪೆನಿ. ಅದೇ ರೀತಿ 1981ರಲ್ಲಿ ಸ್ಥಾಪನೆ ಆದಂಥ ಕಂಪೆನಿ ಅಂಬುಜಾ. ಈ 2 ಸಿಮೆಂಟ್ ಕಂಪೆನಿಗಳು 2004ರಿಂದ 2022ರವರೆಗೆ ಹಾಲ್ಸಿಮ್ ಎಂಬಂಥ ಒಂದು ಲಫಾರ್ಜ್ ಹಾಲ್ಸಿಮ್ ಎಂಬಂಥ ಒಂದು MNC ಕಂಪನಿ ಒಟ್ಟಿಗಿತ್ತು. ಈ 2 ಸಿಮೆಂಟ್ ಕಂಪನಿಗಳನ್ನು ಅದಾನಿಯವರು 1 ಲಕ್ಷ ಕೋಟಿಯನ್ನು ಇನ್ವೆಸ್ಟ್ ಮಾಡಿ ಈ 2 ಸಿಮೆಂಟ್ ಕಂಪನಿಗಳನ್ನು ತಗೊಂಡು, ಇಟ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ 2022ಕ್ಕೆ. ಈ ನಿಟ್ಟಿನಲ್ಲಿ ಅವರೇನು ಮಾಡಿದ್ದಾರೆ ಅಂತಂದರೆ, ಈ ಒಂದು ಪರ್ಟಿಕ್ಯುಲರ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಏನಿದೆ, ಇದು ಈ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದ್ದು 2011ರಲ್ಲಿ. 2011ರಿಂದ ಕೂಡ ಅದಾನಿಯವರು ಈ ಅವರ ಬರ್ಡೇಗೆ, ಪರ್ಟಿಕ್ಯುಲರ್ಲಿ ಅವರ ಬರ್ಡೇಗೆ ಮುಖ್ಯವಾಗಿ ಅವರು ಈ ಒಂದು ಇನಿಷಿಯೇಟಿವನ್ನು 1 ತಿಂಗಳು ನಾವು ಪರ್ಟಿಕ್ಯುಲರ್ಲಿ ಎಲ್ಲ ಎಂಪ್ಲಾಯೀಸ್ನವರು ಯಾರು ಬ್ಲಡ್ ಡೊನೇಟ್ ಮಾಡ್ತಾರೆ ಅವರಿಗೆ ಕೂಡ ಎಂಟೈರ್ ಫ್ಯಾಕ್ಟ್ರೀಸ್ಗಳಲ್ಲಿ ನಮ್ಮದು ಎಂಪ್ಲಾಯೀಸ್ಗಳು, ಈಗ ನಮ್ಮದು ಸಿಮೆಂಟಿನಲ್ಲಿ ಕೇವಲ ಖಾಲಿ ಸಿಮೆಂಟಲ್ಲಿ ತೆಗೆದ್ರು ಕೂಡ ಒಂದು 6,000 ಎಂಪ್ಲಾಯೀಸ್ ಇದ್ದಾರೆ. ಸೊ ಅಂಥ ಎಂಪ್ಲಾಯೀಸ್ಗಳನ್ನು ಕರೆದು, ನೀವು ಎಂಪ್ಲಾಯೀಸ್ನವರು ಕೂಡ ನೀವು ಯಾರು ಬ್ಲಡ್ ಡೊನೇಟ್ ಮಾಡಿದರೆ ಸಮಾಜಕ್ಕೆ ಒಳ್ಳೆಯದು ಅಂತ ಹೇಳಿ, ಇದೊಂದು ಒಳ್ಳೆ ಕಾನ್ಸೆಪ್ಟ್ ಇದು. ಅವರ ಬರ್ಡೇಗೆ 1 ತಿಂಗಳು ನಾವು ಇದನ್ನು ಆಚರಿಸುವಂಥದ್ದು, ಎಲ್ಲ ಕಡೆ ಬ್ಲಡ್ ಡೊನೇಷನ್. ಅದರಲ್ಲಿ ನಾವು ಈ ರೀತಿಯಲ್ಲಿ ನಾವು ಫಸ್ಟ್ ಟೈಮ್ ಸೌತಿನಲ್ಲಿ, ಈಗ ಸೌತ್ ಇಂಡಿಯಾದ ಭಾಗದಲ್ಲಿ ನಾವು ಸಿಮೆಂಟ್ ವತಿಯಿಂದ ಅದಾನಿ ಗ್ರೂಪ್ಸ್ ಪರವಾಗಿ ಈ ಬ್ಲಡ್ ಡೊನೇಷನ್ ಮಾಡುವಂಥದ್ದು ಇದು ಫಸ್ಟ್. ಈ ಇನಿಷಿಯೇಟಿವನ್ನು ನಾವು ಲಾಸ್ಟ್ 2 ದಿವಸ ಮುಂಚೆ ಡಿಸ್ಕಸ್ ಮಾಡಿದ್ದು. ನಮ್ಮ ಅರ್ಜುನ್ ಅವರು 2 ದಿನಗಳಲ್ಲಿ ಇದನ್ನು ವ್ಯವಸ್ಥಿತವಾಗಿ come forward for this noble cause for blood donation as a mark of respect to our honorable chairman Mr. Gautam Adani. We have organized this blood donation camp not only in Bangalore but all over India. There have been various locations, various camps have been organized
There are many hospitals, many dispensaries, many blood donation camps are being organized. There is a time period for from 18th May to 24th June. Yeah. And we are really happy that you all have come forward for this noble cause. And we are indebted for this kind favor which you extended for this day. Thank you very much. 1000 ಪೇಷಂಟ್ಸ್ಗಳಿಗೆ ಇದರಿಂದ ಯೂಸ್ ಆಗಿದೆ. 80,000 ಪೇಷಂಟ್ಸ್ಗೆ 2011ರಿಂದ ನಾವೇನು ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮ ಏನು ಬ್ಲಡ್ ಡೊನೇಟ್ ಕಲೆಕ್ಟ್ ಆಗಿದೆ ಅದು 80,000 ಪೇಷಂಟ್ಸಿಗೆ ಮುಟ್ಟಿದೆ. ಎಲ್ರಿಗೂ ನಮಸ್ಕಾರ. ಅದಾನಿ ಗ್ರೂಪಿಂದ ನಾವು ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸುಮಾರು 2011ರಿಂದ ಅದಾನಿ ಗ್ರೂಪ್ ಅವರು ಸುಮಾರು 80,000 ಪೇಷಂಟ್ಸ್ಗಳಿಗೆ ಬ್ಲಡ್ ಕಲೆಕ್ಟನ್ನು ಮಾಡ್ತಾ ಇದ್ದೀವಿ. ಸೊ ಇಂಥ ಒಂದು ಉತ್ತಮ ಕಾರ್ಯಕ್ರಮ ನಾವು ಮರ್ಸೂರು ಗ್ರಾಮ, ಆನೇಕಲ್ಲು ತಾಲೂಕು, ಬೆಂಗಳೂರಿನಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 23 ರಾಜ್ಯಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇವತ್ತಿನಿಂದ ಜುಲೈ 24ನೇ ತಾರೀಕುವರೆಗೂ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಗೌತಮ್ ಅದಾನಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಬ್ಲಡ್ ಬ್ಯಾಂಕ್ ಅನ್ನು ಕಲೆಕ್ಟ್ ಮಾಡುವ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ನಾವು ಇವತ್ತು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರಲ್ಲಿ ಸುಮಾರು 100 ಜನ ರಕ್ತದಾನಿಗಳು ಇಲ್ಲಿ ಬ್ಲಡ್ ಡೊನೇಷನ್ನ ಮಾಡ್ತಾ ಇದ್ದಾರೆ. ಸೊ ಇದೊಂದು ಉತ್ತಮವಾದ ಕೆಲಸ ಅದಾನಿ ಗ್ರೂಪಿಂದ ಆಗ್ತಾ ಇದೆ. ಸೊ ಇಲ್ಲಿಯ ಗ್ರಾಮದವರು ಹಾಗೂ ನಮ್ಮ ಗ್ರಾಹಕರು ಎಲ್ಲ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ನಾನು ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಾವು ಅದಾನಿ ಸರ್ ಅವರ ಬರ್ತ್ಡೇಗೋಸ್ಕರ 24 ಜೂನ್ ಅವರ ಬರ್ತ್ಡೇ ಇದೆ, ಅದಕ್ಕೋಸ್ಕರ ಇದನ್ನು ಅರೇಂಜ್ ಮಾಡಿದ್ವಿ. ಇದರಲ್ಲಿ ಮುಖ್ಯವಾಗಿ ನಾವು ಕಸ್ಟಮರ್ಸ್, ಕಾಂಟ್ರಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ಇವರನ್ನು ಕೂಡ ಭಾಗವಹಿಸಬೇಕು, ಇವರು ಕೂಡ ಬರಬೇಕು, ಇವರು ಕೂಡ ನಾವು ಈ ಮೆಸೇಜನ್ನು ತಲುಪಿಸಿದ್ವಿ. ಯಾರು ನೀವು ಇಂಟ್ರೆಸ್ಟ್ ಇದ್ದರೆ ಬರ್ಬೋದು ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮ್ಮ ಕಾಂಟ್ರಾಕ್ಟರ್ಸ್ ಬಾಂಧವರು, ನಮ್ಮ ಇಂಜಿನಿಯರ್ಸ್ ಬಾಂಧವರು ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮಗೆ ಬಹಳ ಸಂತೋಷ ಆಗಿದೆ ಇದೊಂದು ಪ್ರೋಗ್ರಾಮಿಂದ. ಯಾಕಂದರೆ 2011ರಿಂದನೇ ಅದಾನಿ ಅವರು ಈ ಪ್ರೋಗ್ರಾಮ್ಗಳನ್ನು ನಡೆಸ್ತಾ ಬಂದಿದ್ದಾರೆ. 2011ರಿಂದ ಸ್ಟಾರ್ಟ್ ಮಾಡಿದ್ರಿಂದ ಅವರು ಆಲ್ಮೋಸ್ಟ್ ನಾವು 80,000 ಪೇಷಂಟ್ಗಳಿಗೆ ಈ ಬ್ಲಡ್ ತಲುಪಿದೆ.
ಇಂತಹ ಪ್ರೋಗ್ರಾಮ್ಸ್ಗಳು ನಾವು ವರ್ಷ ಅದಾನಿ ಸರ್ ಅವರ ಮುಖ್ಯವಾಗಿ ಗೌತಮ್ ಅದಾನಿ ಅವರ ಬರ್ತಿರೋ ದಿನ ಈ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಈ ಒಂದು ತಿಂಗಳು ಈ ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಲ್ಲಿ ಭಾಗದಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಈಗ ಸ್ಟಾರ್ಟ್ ಮಾಡಿದ್ದೇವೆ, 26ಕ್ಕೆ ಮೈಸೂರಲ್ಲಿದೆ, ಹಾಗೆ ಬೇರೆ ಬೇರೆ ಕಡೆಯಲ್ಲಿ ನಾವು ಪ್ರೋಗ್ರಾಮ್ಸ್ಗಳನ್ನು ನಡೆಸ್ತಾ ಇದ್ದೇವೆ. ಅಲ್ಲಿ ನಾವು ಕಾಂಟ್ರಾಕ್ಟರ್ಸ್ನವರು ಮತ್ತು ಇಂಜಿನಿಯರ್ಸ್ನವರು ಬಂದು ಇದಕ್ಕೆ ಭಾಗವಹಿಸ್ಬೋದು ಅಂತೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. नमस्कार. अडानी ग्रुप का ऑर्गेनाइजेशन का जो फ़िलॉसफी है वो यही है कि सेवा ही साधना है, और इसी फ़िलॉसफी को आगे ले जाते हुए हम लोग हमारे ग्रुप के चेयरमैन श्री गौतम अडानी साहब के बर्थडे की सेलिब्रेशन में हम लोग मेगा ब्लड डोनेशन कैंप जो है वो हम ऑर्गेनाइज़ कर रहे हैं. मेन फ़िलॉसफी इज़ सेवा ही साधना है, एंड टू टेक दिस philosophy forward we are organizing mega blood donation camps all over the country, and today we have organized a blood donation camp here in Chandapur in Bangalore. We are thankful to Red Cross Society who has collaborated with us for this noble cause, and as a Adani organization we feel that the best way to connect and then to give back to the society is to do something for the welfare of the common person. And with this objective only, the mega blood donation camps are being organized all over the country, and we are also taking this drive forward. And today we have organized it here at Chandapur. Though we have invited 50 people here for the blood donation, but we are surprised to see that there are more than 100 volunteers who have already come forward for this noble cause. And I think that with this way we'll definitely be going to help the society, because blood is something which cannot be manufactured, or there cannot be any other substitute for the blood. The only way is that it is out of somebody's generosity that somebody gives this contribution right from his heart, and we feel that we are proud to be the part of this noble drive. Thank you very much.